ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಟ್ರಾ ಶೂ. ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ, ಒಳ್ಳೆ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಏನು ಅಂತೀರಾ, ದೇವ್ರ ಪೂಜೆ, ಹಾಗೆ ದೇವ್ರ ಪೂಜೆ ಮಾಡಬೇಕಾದ್ರೆ ನಮಗೆ ಕೆಲವೊಂದು ಬೇಡಿಕೆಗಳಿರುತ್ತೆ. ಅದರಲ್ಲಿ ನಾನಾ ಥರದ ಕಾಣಿಕೆಗಳಾಗಲಿ, ಅರಿಕೆಗಳಾಗಲಿ, ಉಪವಾಸಗಳು. ಇವತ್ತಿನ ದಿನ ನಾವು ಉಪವಾಸದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಫುಲ್ ನೋಡಿ. ಹಾಗೆ ಈ ಉಪವಾಸನ ಹೇಗೆ ಮಾಡೋದು, ಇದರಿಂದ ಏನೇನು ಲಾಭ ಸಿಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಈ ಉಪವಾಸ ಯಾರೇ ಮಾಡಬಾರ್ದು ಅಂದರೆ ಗರ್ಭಿಣಿಯರು, ತುಂಬ ಅತಿಯಾದ ಚಿಕ್ಕ ಮಕ್ಕಳು, ಹಾಗೆ ತುಂಬ ವಯಸ್ಸಾಗಿರೋರು, ಹಾಗೆ ಆರೋಗ್ಯ ಸರಿ ಇಲ್ಲದಿರೋರು ಉಪವಾಸ ಮಾಡೋದೇನು ಬೇಡ ಅಂತ ಅನ್ಕೊತೀನಿ. ಹಾಗೆ ಈ ಉಪವಾಸ ಮಾಡೋದ್ರಿಂದ ಏನೇನು ಲಾಭ ಇದೆ, ಯಾವ ನಿಯಮನ ಅನುಸರಿಸ್ಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಈ ಉಪವಾಸ ಮಾಡೋದ್ರಿಂದ ನಮಗೆ ಶಕ್ತಿ ಕೂಡ ಹೆಚ್ಚುತ್ತೆ, ನಮ್ಮ ಜ್ಞಾನ ಕೂಡ ಹೆಚ್ಚುತ್ತೆ. ಮತ್ತು ದೇವ್ರ ಜ್ಞಾನ ಮಾಡಬೇಕಾದ್ರೂ, ಉಪವಾಸ ಮಾಡಬೇಕಾದ್ರೆ ನಾವು ದೇವ್ರ ಪೂಜೆ ಮಾಡಿ, ಮನೆಯಲ್ಲಿ ಶುದ್ಧವಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ, ದೇವ್ರನ್ನ ನಾಮಸ್ಮರಣೆ ಮಾಡಬೇಕು, ದೇವ್ರ ಜ್ಞಾನ ಮಾಡಬೇಕು, ದೇವ್ರ ಭಜನೆ ಮಾಡಬೇಕು. ದೇವರು ಆ ಉಪವಾಸಕ್ಕೆ ಅರ್ಥ ಬರಬೇಕಂದ್ರೆ ನೀವು ಇಷ್ಟೆಲ್ಲ ನಿಯಮಾನುಸಾರ ಮಾಡಬೇಕು. ಉಪವಾಸ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂದಿದ ತಕ್ಷಣ ಏನು ಟಿ ವಿ ನೋಡೋದು, ಒಂದು ಸೀರಿಯಲ್ ನೋಡೋದು, ಅಕ್ಕಪಕ್ಕದಲ್ಲಿ ಮೀಟಿಂಗ್ ಹೊಡೆಯೋದು, ಆ ರೀತಿ ಎಲ್ಲ ಮಾಡಬೇಡಿ. ಉಪವಾಸಕ್ಕೆ ಅರ್ಥ ಬರಬೇಕಂದ್ರೆ ನೀವು ದೇವ್ರ ಜ್ಞಾನ, ದೇವರ ನಾಮಸ್ಮರಣೆ ಮತ್ತು ದೇವರ ಭಜನೆ, ದೇವರ ಹಾಡು ಕೇಳೋದು, ಈ ರೀತಿ ಪ್ರತಿಯೊಂದು ದೇವರ ಜ್ಞಾನದಲ್ಲಿ ನೀವು ಮಾಡ್ತಾ ಬನ್ನಿ ಫ್ರೆಂಡ್ಸ್. ನಿಮ್ಗೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋದು ಈಡೇರುತ್ತೆ, ಆಯಿತಾ. ಇವಾಗ ದೇವ್ರ ಪೂಜೆ ಮಾಡಬೇಕಾದ್ರೆ ಕೆಲವ್ರಿಗೆ ಮಾಡ್ತಾ ಇರ್ತಾರೆ, ಗಮನ ಎಲ್ಲೋ ಒಂದು ಕಡೆ ಹೋಗುತ್ತೆ. ತೊಂದರೆ ಇಲ್ಲ, ಆದರೂ ನೀವು ಪೂಜೆ ಮಾಡಿ. ಕೆಲವ್ರಿಗೆ ಪೂಜೆ ಮಾಡ್ತಾ ಮಾಡ್ತಾ ದೇವರಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಆದರೂ ಬಿಡಬೇಡಿ, ಪೂಜೆ ಮಾಡಿ. ಕೆಲವೊಂದು ಅಡ್ಡ ಬರ್ತಾನೆ ಇರುತ್ತೆ. ಇಲ್ಲಿ ಪೂಜೆ ಮಾಡ್ತಾ ಇರ್ತೀವಿ, ಮನಸ್ಸೆಲ್ಲೋ ಒಂದು ಕಡೆ ಹೋಗುತ್ತೆ. ಏನೋ ಇಲ್ಲಿ ಪೂಜೆ ಮಾಡ್ಬೇಕಾದ್ರೆ ಮನಸ್ಸಿನೆಲ್ಲೋ ಹೋಗುತ್ತೆ. ಅಯ್ಯೋ, ಏನೋ ಒಂದು ಕಾಟಾಚಾರಕ್ಕೆ ಪೂಜೆ ಮಾಡ್ತಾ ಇರ್ತೀವಿ ಅಂತ ಅನಿಸುತ್ತೆ ನಿಮಗೆ. ಆದ್ರೂ ನೀವು ಪೂಜೆ ಮಾಡೋದನ್ನ ನಿಲ್ಲಿಸ್ಬೇಡಿ. ನಿಮಗೆ ಇದು ಮಾಡಬೇಕಾದ್ರೆ ಈ ರೀತಿ ಅಡೆತಡೆಗಳು ಬರ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಪೂಜೆಯನ್ನು ನಿಲ್ಲಿಸ್ಬೇಡಿ. ನಿಯಮಾನುಸಾರವಾಗಿ ನೀವು ಪೂಜೆನ ಮಾಡ್ಕೊಂಬನ್ನಿ. ಹಾಗೆ ಪೂಜೆ ಮಾಡಬೇಕಾದ್ರೆ ಈ ರೀತಿ ಅಡ್ಡಗಳು ಬರ್ತಾನೆ ಇರುತ್ತೆ. ಯಾವುದೇ ತೊಂದರೆ ಆದ್ರೂ ನೀವು ದೇವ್ರ ಪೂಜೆನ ನಿಲ್ಲಿಸಬಾರ್ದು. ಟಿ ವಿ ನೋಡೋದು, ಬೇರೆ ನೋಡೋದು, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ಮನೆಯಲ್ಲಿ ಶುದ್ಧತೆಯನ್ನು ತುಂಬ ಹೆಚ್ಚಾಗಿ ಕಾಪಾಡ್ಕೊಳ್ಳಿ. ನೀವೆಷ್ಟು ಶುದ್ಧತೆಯಿಂದ ದೇವ್ರ ಪೂಜೆ ಮಾಡಿ, ಎಷ್ಟು ನಿಯಮಾನುಸಾರವಾಗಿ ಪೂಜೆ ಮಾಡ್ತೀರೋ, ನಿಮ್ಮ ಬೇಡಿಕೆ ದೇವ್ರ ಹತ್ರ ಏನು ಇಟ್ಟಿದ್ದೀರೋ ಬೇಡಿಕೆ, ನನಗಿದೊಂದು ನೆರವೇರಿಸ್ಕೊಡಪ್ಪ ಅಂತ ನೀವು ಕೇಳ್ತೀರಲ್ಲ, ಕೇಳಿಕೊಂಡು ನೀವು ಉಪವಾಸ ಮಾಡ್ತೀರಲ್ಲ, ಅದು ಖಂಡಿತವಾಗ್ಲೂ ನೆರವೇರೇ ಇರುತ್ತೆ. ನಿಮ್ಮ ಮೈಂಡಲ್ಲಿ ಇರುತ್ತೆ, ಮೈಂಡಿಂದ ಮನಸ್ಸಿಗೆ ಬಂದು ಮನಸ್ಸಿಂದ ದೇವ್ರ ಹತ್ರ ಬಂದೇ ಬರುತ್ತೆ. ಆ ದೇವ್ರಿಗೆ ಕೇಳ್ತಾ ನಾವು ಉಪವಾಸ ಮಾಡ್ತಾಯಿದ್ದ ಪ್ರತಿಯೊಂದು ನಮಗೆ ನಾವು ಅಂದ್ಕೊಂಡಿರೋದು ಹಾಗೆ ಆಗುತ್ತೆ. ಹಾಗೆ ಉಪವಾಸ ಮಾಡಬೇಕಾದ್ರೆ ನಾವೇನು ತಿನ್ನಬೇಕು, ನಾವೇನು ತಿನ್ನಬಾರ್ದು, ಅನ್ನ ಮತ್ತು ಅನ್ನದಲ್ಲಿ ಮಾಡಿರೋ ಯಾವುದೇ ಆಹಾರ ಪದಾರ್ಥಗಳು ಬೇಡ. ಉಪ್ಪಿಟ್ಟು, ಅವಲಕ್ಕಿ, ಹಾಲು, ಹಣ್ಣುಗಳು, ಈ ರೀತಿ ಇದನ್ನು ಸೇವನೆ ಮಾಡ್ತಾ ನೀವು ತುಂಬ ಸುಸ್ತಾಗುತ್ತೆ. ಮೊದಲನೇ ಸಲ ನೀವು ಉಪವಾಸ ಮಾಡೋರು ಸ್ವಲ್ಪ ಸುಸ್ತಾಗುತ್ತೆ, ಆ ಕಡೆ ಗಮನನೇ ಬರಲ್ಲ. ಆದರೂ ಪರವಾಗಿಲ್ಲ, ಮೊದಲೇ ಸಲ ಅಲ್ವಾ, ಆ ರೀತಿ ಆಗುತ್ತೆ. ಆಗ ಒಂದು ಸ್ವಲ್ಪ ಅವಲಕ್ಕಿ, ಹಣ್ಣು, ಹಾಲು ಈ ರೀತಿ ಸೇವನೆ ಮಾಡಿ ಸುಸ್ತಾದಾಗ. ಮತ್ತು ಕಾಲಕ್ರಮೇಣ ನೀವು ಉಪವಾಸ ಮಾಡ್ತಾ ಮಾಡ್ತಾ ನಿಮಗೆ ರೂಢಿಯಾಗಿ ಹೋಗುತ್ತೆ. ನಮಗೆ ಶಕ್ತಿ ಕೂಡ ಹೆಚ್ಚುತ್ತೆ, ಜೀರ್ಣಕ್ರಿಯೆ ಕೂಡ ನಮಗೆ ವೃದ್ಧಿಯಾಗುತ್ತೆ ಉಪವಾಸ ಮಾಡೋದ್ರಿಂದ. ಈ ರೀತಿ ಪ್ರತಿಯೊಂದು ಸಲಿನೂ ನೀವು ಉಪವಾಸ ಮಾಡ್ತಾ ಬನ್ನಿ. ನಿಮ್ಮ ಬೇಡಿಕೆ ಕೂಡ ಈಡೇರುತ್ತೆ. ಮನೇಲಿ ಪಾಸಿಟಿವ್ ಕೂಡ ನಿಮಗೆ, ಮನೇಲಿ ಫುಲ್ ಪಾಸಿಟಿವ್, ನಕಾರಾತ್ಮಕ ಶಕ್ತಿ ಒಂದು ಇರಲ್ಲ. ಯಾವ ಉದ್ದೇಶಕ್ಕೆ ನಾವು ದೇವ್ರ ಪೂಜೆ ಮಾಡ್ತಾ ಇರ್ತೀವಿ, ಉಪವಾಸ ಮಾಡ್ತಾ ಇರ್ತೀವಿ, ಅದ್ರ ಕಡೆ ಗಮನ ಹೆಚ್ಚಿಗೆ ಇರಲಿ ಫ್ರೆಂಡ್ಸ್. ಬೇರೆ ಕಡೆ ಗಮನ ಹೋಗೋದು, ಬೇರೆ ರೀತಿ ಅದನ್ನು ಸ್ಟಾಪ್ ಮಾಡೋದು, ತುಂಬ ಸುಸ್ತಾಗ್ತಾ ಇದೆ, ನನ್ನ ಕೈಲಿ ಆಗ್ತಾ ಇಲ್ಲ ಮಾಡೋಕ್ಕೆ, ಆ ಥರ ಎಲ್ಲ ಬೇಡ. ನಿಮಗೆ ಸುಸ್ತಾದರೆ ಅಲ್ಪಾಹಾರ, ಈ ಅವಲಕ್ಕಿ, ಹಣ್ಣು, ಹಾಲು ಈ ರೀತಿ ಸೇವನೆ ಮಾಡಿ, ಸ್ವಲ್ಪ ಸುಸ್ತು ಕಮ್ಮಿ ಕೂಡ ಆಗುತ್ತೆ. ಅದರೆಲ್ಲ ಏನು ತಪ್ಪೇನಿಲ್ಲ, ಉಪವಾಸ ಮಾಡ್ಬೇಕಾದ್ರೆ ಇದನ್ನೆಲ್ಲ ತಿನ್ಬೋದು. ಹಾಗೆ ನೀವು ಉಪವಾಸ ಮಾಡ್ತಾ ಇದ್ದೀರಿ, ಉಪವಾಸ ಮುಗೀತು, ಬೆಳಗ್ಗೆ ಮಧ್ಯಾಹ್ನ ಇದೆ, ನೈಟು ಉಪವಾಸ ಇದ್ದಾಗ ಮನೇಲಿ ನೀವು ಇದನ್ನು ಸೇವನೆ ಮಾಡಿ.
ಪೂಜೆ ಮಾಡಿ ಇಷ್ಟು ಸೇವನೆ ಮಾಡಿ. ಮತ್ತು ಉಪವಾಸ ಇದ್ದೀವಿ ಮನೇಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಗಡೆಯಿಂದ ತಿಂಡಿ ಯಾವುದೇ ಕಾರಣಕ್ಕೂ ನೀವು ತರ್ಸಕ್ಕೆ ಹೋಗಬೇಡಿ ಫ್ರೆಂಡ್ಸ್. ತರಿಸಿ ಅದನ್ನು ತಿನ್ನಲೂಬಾರ್ದು. ಉಪವಾಸ ದೇವರ ಪೂಜೆ ಮುಗಿದಾದ್ಮೇಲೆ ಈ ರೀತಿ ನೀವು ಸೇವನೆಯ ಅವಲಕ್ಕಿ, ಹಣ್ಣು, ಹಾಲು ಇಷ್ಟು ಸೇವನೆ ಮಾಡಿಕೊಂಡು ಉಪವಾಸನ ಮುಕ್ತಾಯ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ನೀವು ನಿಯಮಾನುಸಾರವಾಗಿ ಉಪವಾಸ ಮಾಡಿದ್ರೆ ಖಂಡಿತವಾಗ್ಲೂ ನೀವು ದೇವ್ರ ಹತ್ರ ಏನು ಬೇಡಿಕೆ ಇಟ್ಟಿದ್ರು ಖಂಡಿತವಾಗ್ಲೂ ಅದು ನೆರವೇರ್ತಾ ಬರುತ್ತೆ. ನಿಮ್ಮ ಆರೋಗ್ಯನೂ ವೃದ್ಧಿಯಾಗುತ್ತೆ, ಬುದ್ಧಿ ಕೂಡ ಹೆಚ್ಚುತ್ತೆ. ಅದೇ ರೀತಿ ಪ್ರತಿಯೊಂದರಲ್ಲೂ ದೇವರ ಕಡೆ ಗಮನ ಜಾಸ್ತಿ ಬರುತ್ತೆ. ಮನೇಲಿ ಪಾಸಿಟಿವ್ ಎನರ್ಜಿನೂ ಜಾಸ್ತಿ ಆಗುತ್ತೆ. ಮಕ್ಕಳು ಕೂಡ ಅದ್ರ ಬಗ್ಗೆ ನೀವು ಹೇಳ್ತಾ ಬರ್ಬೋದು. ನಮ್ಮ ಸಂಸ್ಕೃತಿ ಏನಿದೆ ಅದ್ರ ಬಗ್ಗೆ ನಾವು ಹೇಳ್ತಾ ಬಂದರೆ ಖಂಡಿತವಾಗ್ಲೂ ಅವ್ರೂ ಈ ಕಡೆ ಗಮನ ಬರುತ್ತೆ. ಅವ್ರು ಕೂಡ ಮಾಡುವ ಸಾಧ್ಯತೆಗಳನ್ನು ಇರುತ್ತೆ ಫ್ರೆಂಡ್ಸ್. ನೀವು ಯಾವ ರೀತಿ ಮನೇಲಿ ನಡ್ಕೊತೀರೋ ಅದೇ ರೀತಿ ಮಕ್ಕಳು ಕೂಡ ಅದೇ ರೀತಿ ಬರುತ್ತೆ. ಅದರಿಂದನೇ ದೇವ್ರ ಪೂಜೆ ಮಾಡಿ ತುಂಬಾ ಒಳ್ಳೆಯದು. ಹಾಗೆ ಒಂದು ಬೇಡಿಕೆ ಈಡೇರಬೇಕನ್ನೋ ಕಾಣಿಕೆನೂ ಇದೆ. ಉಪವಾಸ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅನ್ಸ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಿಲ್ಲ ಫುಲ್ ನೋಡಿರ್ತೀರ ಅನ್ಕೊತೀನಿ.